ಎಲ್ಲಿಗೆ ಬಂತು ಹಳೆ ಹುಬ್ಬಳ್ಳಿ ಇನ್ಸ್ಪೆಕ್ಟರ್ ಕಾಮ ಪುರಾಣದ ಪ್ರಕರಣ? ಮೇಲಾಧಿಕಾರಿಗಳಿಂದ ತನಿಖೆ ಮಾಡಿಸಿದ್ರ ಹೋಮ್ ಮಿನಿಸ್ಟರ್? ಮಹಿಳೆಯರಿಗೆ ನ್ಯಾಯ ಎಲ್ಲಿದೆ? ನೊಂದ ಮಹಿಳೆಯರು ಪತ್ರ ಬರೆದ್ರು, ನೋ ಯೂಸ್. ಮುಚ್ಚಿ ಹಾಕಿದ್ರ ಇನ್ಸ್ಪೆಕ್ಟರ್ ಯಳ್ಳೂರನ ಲೈಂಗಿಕ ಕಿರುಕುಳ ಪ್ರಕರಣ. ಅದನ್ನು ನಾನು ಕಮಿಷನರ್ಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಅವ್ರ ಹತ್ರ ವರದಿ ತಗೊಳ್ತೀನಿ. ಅದ್ರ ಬಗ್ಗೆ ಏನು ನಡೆದಿದೆ ಅಂತೇಳಿ ವಿಚಾರ ಮಾಡ್ತೇನೆ. ಒಂದು ವೇಳೆ ಅದು ಸತ್ಯ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಹೌದು, ಹಳೆ ಹುಬ್ಬಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಯಳ್ಳೂರ ಮೇಲೆ ಲೈಂಗಿಕ ಕಿರುಕುಳ ದೌರ್ಜನ್ಯ ಬಗ್ಗೆ ಅವರ ಠಾಣೆಯ ಮಹಿಳಾ ಸಿಬ್ಬಂದಿಗೆ ಮೂಕರ್ಜಿ ಬರೆದು ತಮ್ಮ ಅಳಲು ತೋಡಿಕೊಂಡಿದ್ರು. ಅಷ್ಟೇ ಅಲ್ಲದೆ ಮಹಿಳೆಯೊಬ್ಬರು ತಮ್ಮ ಮಗಳ ಕಿಡ್ನಾಪ್ ಬಗ್ಗೆ ಠಾಣೆಗೆ ದೂರು ಕೊಡಲು ಹೋದರೆ ಆ ಮಹಿಳೆಗೂ ಕೂಡ ಇನ್ಸ್ಪೆಕ್ಟರ್ ಮಂಚಕ್ಕೆ ಬಾ ಅಂತ ಕರೆದಿದ್ದನಂತೆ. ಈ ಬಗ್ಗೆ ಆ ಗೌರವಾನ್ವಿತ ಮಹಿಳೆ ತಮಗೆ ಆದ ಅನ್ಯಾಯದ ಬಗ್ಗೆ ಪೊಲೀಸ್ ಕಮಿಷನರ್, ಹೋಮ್ ಮಿನಿಸ್ಟರ್ ಹಾಗೂ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದ್ರು. ಇದು ಎಲ್ಲ ಮೇಲಾಧಿಕಾರಿಗಳಿಗೆ ಗೊತ್ತಿರುವ ವಿಚಾರ. ತನಿಖೆ ನೆಪದಲ್ಲಿ ಮೇಲಾಧಿಕಾರಿಗಳು ಇನ್ಸ್ಪೆಕ್ಟರ್ ಯಳ್ಳೂರ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ರು. ಕಳೆದ ವಾರ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಹುಬ್ಬಳ್ಳಿಗೆ ಬಂದಾಗ ಈ ಪ್ರಕರಣದ ಬಗ್ಗೆ ಕೇಳಿದಾಗ ಅದನ್ನ ಇನ್ಸ್ಪೆಕ್ಟರ್ ಸುರೇಶ್ ಯಳ್ಳೂರ್ ಮೇಲೆ ತನಿಖೆ ಮಾಡಿಸಿ ವರದಿ ಪಡೆದು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು. ಆದರೆ ಇಲ್ಲಿಯವರೆಗೂ ಯಾವುದೇ ಕ್ರಮ ಆಗಿಲ್ಲ. ನೊಂದ ಮಹಿಳಾ ಪೊಲೀಸ್ ಸಿಬ್ಬಂದಿ ತಮಗೆ ಆಗುತ್ತಿರುವ ದೌರ್ಜನ್ಯದ ಬಗ್ಗೆ ಮೂಕರ್ಜಿ ಬರೆದ್ರೆ ಅದಕ್ಕೆ ಕಿಮ್ಮತ್ತೇ ಇಲ್ಲದಂತೆ ಮೇಲಾಧಿಕಾರಿಗಳು ಮಾಡಿಬಿಟ್ಟಿದ್ರು. ಮಹಿಳೆಯೊಬ್ಬರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಲು ಹೋದ್ರೆ ಈ ಇನ್ಸ್ಪೆಕ್ಟರ್ ಯಳ್ಳೂರ್ ಪಾಪ ಆ ಮಹಿಳೆಯ ಮೇಲೆ ಕಣ್ಣು ಹಾಕಿಬಿಟ್ಟಿದ್ದಂತೆ. ಈ ಬಗ್ಗೆ ಆ ಮಹಿಳೆಗೆ ದೂರು ನೀಡಿದ್ರು, ನೋ ಯೂಸ್. ಇದನ್ನೆಲ್ಲ ನೋಡ್ತಾ ಇದ್ರೆ ಗೃಹ ಇಲಾಖೆ ಏನು ಮಾಡ್ತಾ ಇದೆ? ತನಿಖೆ ಅಂತ ನೆಪ ಹೇಳಿ ಕ್ಲೀನ್ ಚಿಟ್ ಕೊಡ್ತಾರೆ ಅಂದ್ರೆ ಇದೆಂಥ ಅವ್ಯವಸ್ಥೆ? ಅಷ್ಟಕ್ಕೂ ಹೋಮ್ ಮಿನಿಸ್ಟರ್ ಇನ್ಸ್ಪೆಕ್ಟರ್ ಯಳ್ಳೂರ್ ಮೇಲೆ ಬಂದಂತಹ ಆರೋಪದ ಬಗ್ಗೆ ತನಿಖೆ ಮಾಡಿಸಿ ಮಾಹಿತಿ ಪಡೆದಿದ್ರಾ ಎಂಬ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡಿದೆ. ಈ ಇನ್ಸ್ಪೆಕ್ಟರ್ ಮೇಲೆ ಒಂದಲ್ಲ ಎರಡು ಲೈಂಗಿಕ ಕಿರುಕುಳದ ಆರೋಪಗಳು ಕೇಳಿ ಬಂದರೂ ಮೇಲಾಧಿಕಾರಿಗಳು ಯಾಕೆ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ? ಹೀಗೆ ನೂರಾರು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇವೆ. ಸೂಕ್ತ ತನಿಖೆ ಮಾಡಿಸಿ ಮಹಿಳೆಯರಿಗೆ ನ್ಯಾಯ ಕೊಡಿಸುತ್ತಾ ಗೃಹ ಇಲಾಖೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.